ಕೇಬಲ್ ಕನೆಕ್ಟ್ ಮಾಡ್ತಾರೆ. ರಾಜೀವ್ ಗೌಡ್ರ ಮೇಲೆ ಹಾಕಿದಂತಹ ಪ್ರಥಮವಾದ FIR ಕ್ರೈಮ್ ನಂಬರ್ 9 2026ನಲ್ಲಿ ಒಂದು ಕಂಪ್ಲೇಂಟ್ ಹಾಕಿದ್ರು. ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ. 2 ಶ್ಯೂರಿಟಿಗಳ ಆಧಾರದ ಬಿಡುಗಡೆಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು. ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದ ನೀಡೋದಕ್ಕೆ 2 ಷರತ್ತುಬದ್ಧ ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು 480 ಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್, ಅದೇನಾಯ್ತು ಸರ್? ನ್ಯಾಯಾಧೀಶರು ಸೂಚನೆ ಕೊಟ್ಟರು ತಮಗೆ, ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡೋದು ಆ ಥರ ಏನು ಮಾಡಲಿಕ್ಕೆ ಯಾರೂ ಏನು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಒಂದೇನಂತಂದರೆ ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ಕಲ್ತ್ಕೊಳ್ಳಿ. ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತೀವಿ. 480 ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಸೊ ಏನು ಹೇಳಿದ್ರು ಸರ್? ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರೆಂಟ್ ತೊಗೊಂಡಿಲ್ಲ, ಅವೆಲ್ಲ ಅರೆಸ್ಟು ಕೇಳಿಲ್ಲ ಅವರು. ಆದ್ದರಿಂದ ಈ ಹಂತದಲ್ಲಿ ಬೇಕಾಗಲ್ಲ. ವಕೀಲ ಯಾರು ಹೇಳು ಪ್ರಕಾಶ್ ಏನು ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು? 480 ಅಂತಂದರೆ ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಹಾಕಿ ಅಡ್ವಾನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸವರು ಅದನ್ನೇನು ಬಂಧನ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಅದರಿಂದ ಅದರ ಅವಶ್ಯಕತೆ ಇಲ್ಲ.